ಜಾರಕಿಹೊಳಿ ಅವರು ಒಂದ್ ರೀತಿ ಲಕ್ಷ್ಮಣ್ ಸವದಿಗೆ ಸಿಂಹ ಸ್ವಪ್ನವಾಗಿ ಕಾಡಿರ್ತಾರೆ. ಅದಕ್ಕೂ ಮೊದಲು ನಡೆದಿರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ಲಕ್ಷ್ಮಣ್ ಸವದಿಯನ್ನ ಮಾಸ್ಟರ್ ಪ್ಲಾನ್ ಮಾಡೋದ್ರ ಮೂಲಕ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಸೋಲಿನ ಕಹಿಯನ್ನು ಕೂಡ ಅಲ್ಲಿ ಅನುಭವಿಸಕ್ಕೆ ಹಚ್ಚಿರ್ತಾರೆ. ಅಲ್ಲಿ ರಮೇಶ್ ಜಾರಕಿಹೊಳಿ ಅವರ ಒಂದು ಮಾಸ್ಟರ್ ಸೋಕಿಂದ ಮಹೇಶ್ ಕುಮಟಳ್ಳಿ ಆಯ್ಕೆಯಾಗಿ ಬಂದಿರ್ತಾರೆ. ಅದಾದ ಬಳಿಕ ಮಹೇಶ್ ಕುಮಟಳ್ಳಿಗೆ ಬಿಜೆಪಿ ಟಿಕೆಟ್ ಕೊಟ್ಟ ಹಿನ್ನೆಲೆ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ಗೆ ಬರ್ತಾರೆ. ಕಾಂಗ್ರೆಸ್ಗೆ ಬಂದರೂ ಸಹ ಏನಂತಂದ್ರೆ ಒಂದ್ ರೀತಿ ಅವರಿಗೆ ಜಾರಕಿಹೊಳಿ ಕುಟುಂಬದ ಕಾಟ ತಪ್ಪಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬಿಜೆಪಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಒಂದ್ ರೀತಿ ಕಾಟ ಕೊಟ್ಟಿದ್ರೆ, ಈಗ ಕಾಂಗ್ರೆಸ್ ಅಲ್ಲಿ ಬಂದಾದ ಬಳಿಕ ಸತೀಶ್ ಜಾರಕಿಹೊಳಿ ಅವರು ಕೂಡ ಅವ್ರನ್ನ ಬೆಂಬಿಡದೆ ಕಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಅಸಮಾಧಾನಗಳನ್ನು ಕೂಡ ಅಲ್ಲಿ ಹೊರ ಹಾಕಿದ್ರು. ಯಾಕಂತಂದ್ರೆ ಅಲ್ಲಿ ಲೋಕಸಭೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ತಮ್ಮ ಪುತ್ರಿಗೆ ಲೀಡ್ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ವಾಗ್ದಾಳಿಯನ್ನು ಕೂಡ ಮಾಡಿದ್ರು. ಆ ಒಂದು ವಾಗ್ದಾಳಿ ಆದ ಬಳಿಕ ಯಾವುದೇ ಚುನಾವಣೆಗಳು ಕೂಡ ನಡೆದಿರಲಿಲ್ಲ. ಆದರೆ ಈ ಒಂದು ಚುನಾವಣೆ ಸಾಕಷ್ಟು ಮಹತ್ವವನ್ನು ಪಡೆದಿತ್ತು.